ನ್ಯೂಸ್ ವಿಸ್ತಾರ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾನಸ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ನಟ ದಳಪತಿ ವಿಜಯ್ ಅವರ ತಮಿಳಗ ವೆಟ್ರಿ ಕಾಳಗಂ ಪಕ್ಷ ಸಂಚಲನವನ್ನ ಮೂಡಿಸಿದೆ. ದಳಪತಿ ಪಾರ್ಟಿಯಲ್ಲಿ ಕನ್ನಡಿಗ ಕೂಡ ವಿಜಯ ಪತಾಕೆಯನ್ನ ಹಾರಿಸಿದ್ದಾನೆ. ತಮಿಳುನಾಡಿನ ಮೆಟ್ಟುಪಾಳಯಂ ವಿಧಾನಸಭಾ ಕ್ಷೇತ್ರದಿಂದ ಗೆಲುವು ಸಾಧಿಸಿರುವ ಸುನೀಲ್ ಆನಂದ್ ಅವರು ಮೂಲತಃ ಕರ್ನಾಟಕದ ತುಮಕೂರು ಜಿಲ್ಲೆಯವರಾಗಿದ್ದು, ಸುನೀಲ್ ಗೆಲುವನ್ನ ಗ್ರಾಮಸ್ಥರು ಸಂಭ್ರಮಿಸ್ತಾ ಇದ್ದಾರೆ. ದಶಕಗಳ ಹಿಂದೆಯೇ ತಮಿಳುನಾಡಿಗೆ ವಲಸೆ ಹೋಗಿದ್ದಂತಹ ಕುಟುಂಬದವರು ಈ ಸುನೀಲ್ ಕುಟುಂಬ ಇದೀಗ ತಮಿಳುನಾಡಿನಲ್ಲಿ ಶಾಸಕರಾಗಿ ಆಯ್ಕೆಯಾಗ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ನೆಲೆಸಿರುವಂತಹ ಶಾಸಕ ಸುನೀಲ್ ತಾತನ ಊರನ್ನ ಇವತ್ತಿಗೂ ಕೂಡ ಮರೆತಿಲ್ಲ. ಪ್ರತಿ ವರ್ಷ ತುಮಕೂರಿಗೆ ಬರುವಂತಹ ಇವರು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ದಬ್ಬೆಘಟ್ಟ ಹೋಬಳಿಯ ವಡಕೆ ಘಟ್ಟದವರು. ಈ ಒಂದು ಗ್ರಾಮದಲ್ಲಿ ಪ್ರತಿ ಸಾರಿಯೂ ಬಂದು ಹೋಗ್ತಿರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸುಮಾರು 96 ವರ್ಷಗಳ ಹಿಂದೆ ಬರಗಾಲದ ಸಮಯದಲ್ಲಿ ಉದ್ಯಮವನ್ನ ಆರಂಭಿಸೋದಕ್ಕೆ ಅಂತ ಹೇಳಿ ಸುನೀಲ್ ಆನಂದ್ ಅವರ ಮುತ್ತಾತ ಊರನ್ನ ತೊರೆದು ತಮಿಳುನಾಡನ್ನ ಸೇರ್ಕೊಳ್ತಾರೆ. ಇವರ ಮುತ್ತಾತ ಬೋರೇಗೌಡ ಅಂತ ಹೇಳಿ ಇವರ ಹೆಸರು. ನಂತರ ಬೋರೇಗೌಡನ ಮಗನಾಗಿ ಲಿಂಗೇಗೌಡ ಜನಿಸ್ತಾರೆ. ನಂತರ ಲಿಂಗೇಗೌಡನ ಮಗನಾಗಿ ನಾಗರಾಜು ಜನಿಸ್ತಾರೆ. ನಂತರ ನಾಗರಾಜು ಮಗನಾಗಿ ಸುನೀಲ್ ಆನಂದ್ ತಮಿಳುನಾಡಿನಲ್ಲೇ ಹುಟ್ಟಿ ಬೆಳಿತಾರೆ. ಈಗ ಶಾಸಕರಾಗಿ ಆಯ್ಕೆಯಾಗಿರೋದು ತುಮಕೂರಿನ ಜನರಲ್ಲಿ ಸಂತಸವನ್ನ ಮನೆ ಮಾಡಿದೆ.